Hello my dear learners, I am Vinayak and I welcome you all to the Bold Learners YouTube channel. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದಂತಹ ಅಂದರೆ ದಿನಾಂಕ 23 ಮಾರ್ಚ್ 2025ರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ. ಓಕೆ, ಆಲ್ರೆಡಿ ನಾವು ಈ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನ ನೋಡಿದ್ವಿ. ಸೊ ಅದಕ್ಕೆ ಸ್ವಲ್ಪ ವಿವರಣೆಯೊಂದಿಗೆ ಉತ್ತರಗಳನ್ನು ನೋಡೋಣ. ಓಕೆ, ಸೊ ಯಾರ್ಯಾರೆಲ್ಲ ಮೌಲಾನಾ ಆಜಾದ್ ಅಥವಾ ಮೈನಾರಿಟಿ ಎಂಟ್ರೆನ್ಸ್ ಎಕ್ಸಾಮನ್ನು ಬರಿತಿದ್ದೀರಾ, ಸೊ ಅವರಿಗೆಲ್ಲ ಇದೊಂದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಆಗಿರ್ತದೆ. ಸೊ ಹಾಗಾಗಿ ಆದಷ್ಟು ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಂಗ್ಲೀಷ್ ವಿಷಯದ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಕೇಳಿದ್ದಾರೆ. ಅಂದರೆ ಗುಂಪಿಗೆ ಸೇರದ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪದಗಳನ್ನು ಎಲಿಫೆಂಟ್ ಅಂತ ಕೊಟ್ಟಿದ್ದಾರೆ, ಟೈಗರ್ ಅಂತ ಕೊಟ್ಟಿದ್ದಾರೆ, ಹಾರ್ಸ್, ಜಿಬ್ರಾ. ಓಕೆ, ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಎಲಿಫೆಂಟ್ ಇದೆ, ಟೈಗರ್ ಹುಲಿ ಇದೆ, ಆಮೇಲೆ ಹಾರ್ಸ್ಗಳಿದ್ದಾವೆ, ಆಮೇಲೆ ಇಲ್ಲಿ ಝೀಬ್ರಾ ಸಹ ಇದೆ. ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದವನ್ನು ನೀವು ಹೇಳಬೇಕು. ಓಕೆ, ಸೊ ಇದರಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಪ್ಪ ಅಂತಂದರೆ ಟೈಗರ್, ಹುಲಿ ಅನ್ನುವಂಥದ್ದು. ಓಕೆ, ಯಾಕೆ ಟೈಗರ್ ಅಂತ ನಾನು ಹೇಳ್ತಿದ್ದೇನಪ್ಪ ಅಂತಂದರೆ ಈ ಟೈಗರ್ ಅನ್ನುವಂಥದ್ದು ಒಂದು ಕಾರ್ನಿವೋರಸ್ ಎನಿಮಲ್ ಇದು. ಓಕೆ, ಅಂದರೆ ಇದೊಂದು ಕಾರ್ನಿವೋರ್ ಅಥವಾ ಮಾಂಸಾಹಾರಿ ಪ್ರಾಣಿ ಇದು, ಹೌದಾ. ಆದರೆ ಇನ್ನುಳಿದಂತಹ ಏನು ಎಲಿಫೆಂಟ್ ಆಗಿರ್ಬೋದು, ಝೀಬ್ರಾ ಆಗಿರ್ಬೋದು, ಹಾರ್ಸ್ ಆಗಿರ್ಬೋದು, ಸೊ ಇವು ಎಲ್ಲ ಏನಪ್ಪ ಅಂತಂದರೆ ಹರ್ಬಿವೋರ್ಸ್. ಇವು ಏನಂತಾರೆ, ಇವಕ್ಕೆ ಹರ್ಬಿವೋರ್ಸ್ ಅಂತ ಕರೀತಾರೆ. ಸೊ ಹರ್ಬಿವೋರ್ಸ್ ಅಂತಂದರೆ ಏನು, ಕನ್ನಡದಲ್ಲಿ ಸಸ್ಯಾಹಾರಿ ಪ್ರಾಣಿಗಳು. ಓಕೆ, ಸಸ್ಯಾಹಾರಿಗಳು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಟೈಗರ್ ಅನ್ನುವಂಥದ್ದು ಗುಂಪಿಗೆ ಸೇರಿದ ಪದ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ ಇಲ್ಲಿ, ಐಡೆಂಟಿಫೈ ದಿ ಆಡ್ವರ್ಬ್. ಓಕೆ, ಆಡ್ವರ್ಬನ್ನು ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ಆಡ್ವರ್ಬ್ ಅಂತಂದರೆ ಏನು, ಕನ್ನಡದಲ್ಲಿ ಆಡ್ವರ್ಬ್ ಅಂತಂದರೆ ಕ್ರಿಯಾ ವಿಶೇಷಣ ಅಂತ ಕರಿತೀವಿ ನಾವು, ಕನ್ನಡದಲ್ಲಿ ಕ್ರಿಯಾ ವಿಶೇಷಣ. ಓಕೆ, ಸೊ ಈ ಆಡ್ವರ್ಬ್ ಅಂತಂದರೆ ಕ್ರಿಯಾ ವಿಶೇಷಣ. ಸೊ ಹಾಗಾದರೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕ್ರಿಯಾ ವಿಶೇಷಣ ಅಂದರೆ ಏನು ಅಥವಾ ಯಾವುದು ಅಂತ ನೀವು ಹೇಳಬೇಕು. ಓಕೆ, ಸೊ ಅದು ಯಾವುದು ಅಂತ ಹೇಳಬೇಕಂತ ನಿಮಗೆ ಅಂದರೆ ಅದನ್ನು ಯಾವುದು ಅಂತ ಹೇಳಬೇಕಾದ್ರೆ ನಿಮಗೆ ಫಸ್ಟು ಕ್ರಿಯಾ ವಿಶೇಷಣದ ಮೀನಿಂಗ್ ಗೊತ್ತಿರಬೇಕು. ಓಕೆ, ಈ ಆಡ್ವರ್ಬ್ ಅನ್ನುವಂಥದ್ದು ಮೀನಿಂಗ್ ಗೊತ್ತಿರಬೇಕು. ಸೊ ಹಾಗಾದರೆ ಆಡ್ವರ್ಬ್ ಅನ್ನುವಂಥದ್ದು ಈ ಡೆಫಿನಿಷನ್ ಹೇಳ್ತೇನೆ ನೋಡಿರಿ, ಒಂದು ಕಡೆ ಬರೆದಿಟ್ಕೊಳ್ರಿ. ಓಕೆ, ಸೊ ಹೇಳ್ತೇನೆ ನೋಡಿರಿ. Adverb is a word that modifies a verb, adjective or another adverb by providing more information about how, when, where or to what extent an action is performed. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. Adverb is a word that modifies the verb, adjective or another adverb by providing more information about how, when, where ಆರ್ ಟು ವಾಟ್ ಎಕ್ಸ್ಟೆಂಟ್ ಆ್ಯನ್ ಆ್ಯಕ್ಷನ್ ಈಸ್ ಪರ್ಫಾರ್ಮ್ಡ್. ಅಂತಂದರೆ ಈ ಆಡ್ವರ್ಬ್ ಅಥವಾ ಕ್ರಿಯಾ ವಿಶೇಷಣ ಅನ್ನೋದು ಕ್ರಿಯಾಪದ ವಿಶೇಷಣ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣದ ಅರ್ಥವನ್ನು ಹೆಚ್ಚಿಸುವಂಥ ಪದವಾಗಿದೆ. ಓಕೆ, ಅಂದರೆ ಈ ಕ್ರಿಯಾ ವಿಶೇಷಣ ಅನ್ನೋದು ಏನು ಮಾಡ್ತೈತಿ, ವರ್ಬ್ದು ಅಥವಾ ಆಡ್ಜೆಕ್ಟಿವ್ದು ಅಥವಾ ಇನ್ನೊಂದು ಆಡ್ವರ್ಬ್ದು ಅರ್ಥವನ್ನು ಹೆಚ್ಚಿಸ್ತೈತೆ. ಅದು ಯಾವುದು, ಕ್ರಿಯಾ ವಿಶೇಷಣ ಅಥವಾ ಆಡ್ವರ್ಬ್ ಅನ್ನುವಂಥದ್ದು. ಓಕೆ, ಹಾಗಾದರೆ ಈ ಕ್ರಿಯಾ ವಿಶೇಷಣ ಕ್ರಿಯೆಯು ಹೇಗೆ, ಯಾವಾಗ, ಎಲ್ಲಿ, ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದನ್ನು ವಿವರಣೆ ಮಾಡ್ತದೆ. ಓಕೆ, ಸೊ ಹಾಗಾದರೆ ಇಲ್ಲಿ ಒಂದು ನಮಗೆ ಆಡ್ವರ್ಬ್ಗೆ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಯಲ್ಲಿರುವಂತಹ ಕರೆಕ್ಟ್ಲಿ. ಓಕೆ, ಒಂದು ನಿಮಗೆ ಹಿಂಟ್ ಅಥವಾ ಸುಳಿವು ಏನಪ್ಪ ಅಂತಂದ್ರೆ ಯಾವ ಒಂದು ಆಪ್ಷನಲ್ಲಿ LY ಅಂತ ಇರ್ತದೆ ನೋಡ್ರಿ, ಅದೇ ಒಂದು ಆಡ್ವರ್ಬ್ ಆಗಿರ್ತದೆ. ಓಕೆ, ಫಾರ್ ಎಕ್ಸಾಂಪಲು ಈ ಕರೆಕ್ಟ್ಲಿ ಅನ್ನೋದು ನಾನು ಆಡ್ವರ್ಬ್ ಅಂತ ಹೇಳಿದೆ. ಓಕೆ,
ಸೊ ಈ ಆ್ಯಡ್ವರ್ಬು ಏನು ಮಾಡ್ತದಂತ ಹೇಳಿದೆ, ಒಂದು ಅರ್ಥವನ್ನು ಹೆಚ್ಚಿಸುವ ಪದವಾಗಿದೆ ಅಂತ ಹೇಳಿದೆ. ಯಾವುದ್ಯಾವ್ದ್ರದ್ದು ಕ್ರಿಯಾಪದದ ಅರ್ಥವನ್ನು ಹೆಚ್ಚಿಸ್ತದೆ, ಆಮೇಲೆ ವಿಶೇಷಣದ ಅರ್ಥವನ್ನು ಹೆಚ್ಚಿಸ್ತದೆ, ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣದ ಅರ್ಥವನ್ನು ಹೆಚ್ಚಿಸುವ ಪದ ಆಗಿದೆ ಅಂತ ಹೇಳಿದೆ. ಓಕೆ, ಹಾಗಾದರೆ ಈ ಕರೆಕ್ಟ್ಲಿ ಎಂಬುವಂತಹ ಒಂದು ವರ್ಡನ್ನು ತೆಗೆದುಕೊಂಡು ಅದು ಹೇಗೆ ಅರ್ಥವನ್ನು ಹೆಚ್ಚಿಸ್ತದೆ, ಓಕೆ ಅದನ್ನ ನೋಡೋಣ. ಈಗ ಏನು ಮಾಡ್ತೀನಪ್ಪ ಅಂದರೆ, ಈಗ ನಾನು ಒಂದು ಸೆಂಟೆನ್ಸ್ ಬರ್ತೀನಿ ನೋಡ್ರಿ. ಸಿ ಆನ್ಸರ್ಡ್ ದ ಕ್ವಶನ್ ಅಂತ ಬರ್ತೀನಿ ನನಗೆ. ಓಕೆ, ಸಿ ಆನ್ಸರ್ಡ್ ದ ಕ್ವಶನ್. ಸೊ ಇದರ ಅರ್ಥ ಏನಪ್ಪ, ಸಿ ಆನ್ಸರ್ಡ್ ದ ಕ್ವಶನ್ ಅಂತಂದರೆ ಅವಳು ಪ್ರಶ್ನೆಗೆ ಉತ್ತರಿಸಿದಳು ಅಂತಷ್ಟೇ. ಓಕೆ, ಇಲ್ಲಿ ನಾನು ಕರೆಕ್ಟ್ಲಿ ಎಂಬುವಂಥದ್ದನ್ನು ಉಪಯೋಗ ಮಾಡಿಲ್ಲ, ಹೌದಾ. ಸೊ ಈಗ ಕರೆಕ್ಟ್ಲಿ ಎಂಬುದನ್ನು ಉಪಯೋಗ ಮಾಡ್ತೀನಿ ನೋಡ್ರಿ. ಶಿ ಆನ್ಸರ್ಡ್ ದ ಕ್ವಶನ್, ಶಿ ಆನ್ಸರ್ಡ್ ದ ಕ್ವಶನ್ ಕರೆಕ್ಟ್ಲಿ. ಹೌದಾ, ಇಲ್ಲಿ ನಾನು ಕರೆಕ್ಟ್ಲಿ ಎಂಬುದನ್ನು ಉಪಯೋಗ ಮಾಡಿದೆ. ಮೊದಲನೇದಲ್ಲಿ ಏನಿತ್ತು, ಜಸ್ಟ್ ಸಿ ಆನ್ಸರ್ಡ್ ದ ಕ್ವಶನ್ ಅಂದರೆ ಅವಳು ಪ್ರಶ್ನೆಗೆ ಉತ್ತರಿಸಿದಳು ಅಂತಷ್ಟೇ ಇತ್ತು. ಅವಳು ಪ್ರಶ್ನೆಗೆ ಉತ್ತರಿಸಿದಳು. ಓಕೆ, ಹೆಂಗೆ ಉತ್ತರಿಸಿದಳು ಅಂತ ಕೇಳಿದಾಗ ಸಿ ಆನ್ಸರ್ಡ್ ದ ಕ್ವಶನ್ ಕರೆಕ್ಟ್ಲಿ ಎನ್ನುವಂಥದ್ದು. ಹೌದಾ, ಸೊ ಹಾಗಾಗಿ ಈ ಆನ್ಸರ್ಡ್ ಅಂತೇನು ಕ್ರಿಯಾಪದ ಇತ್ತು ನೋಡ್ರಿ, ಅದರ ಅರ್ಥವನ್ನು ಇನ್ನೂ ಹೆಚ್ಚಿಸ್ತಲ್ಲ, ಹೌದಲ್ಲ. ಯಾಕಪ್ಪ ಅಂತಂದರೆ ಮೊದಲೇ ಏನು ಸೆಂಟೆನ್ಸ್ದಲ್ಲಿ ಜಸ್ಟ್ ಸಿ ಆನ್ಸರ್ಡ್ ದ ಕ್ವಶನ್ ಅಂತ ಅಷ್ಟೇ ಇತ್ತು. ಆದರೆ ಆಕೆ ಹೆಂಗೆ ಉತ್ತರಿಸಿದಳು ಅಂತಷ್ಟೇ ನಮಗೆ ಹೇಳಿರಲಿಲ್ಲ ಅವರು. ಆಮೇಲೆ ಮತ್ತೊಮ್ಮೆ ನಾವು ಕೇಳಿದಾಗ ಹೌ ಡಿಡ್ ಸಿ ಆನ್ಸರ್ ಅಂತ ಕೇಳಿದಾಗ ಅವ್ರೇನು ಹೇಳಿದ್ರು, ಸಿ ಆನ್ಸರ್ಡ್ ದ ಕ್ವಶನ್ ಕರೆಕ್ಟ್ಲಿ. ಓಕೆ, ಸೊ ಹಾಗಾಗಿ ಈ ಆನ್ಸರ್ಡ್ ಅನ್ನುವಂಥ ಕ್ರಿಯಾಪದ ಇತ್ತಲ್ಲ, ಅದರ ಅರ್ಥವನ್ನು ಹೆಚ್ಚಿಸ್ತಿದ್ದು ಕರೆಕ್ಟ್ಲಿ ಅನ್ನುವಂಥದ್ದು. ಹೌದಾ, ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿರಿ ನಾನು. ಓಕೆ, ಹಾಂ, ಇನ್ನೊಂದು ಸೆಂಟೆನ್ಸ್ ಮುಖಾಂತರ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಹೀ ಸ್ಪೆಲ್ಡ್ ದ ವರ್ಲ್ಡ್ ಅಂತ ಬರ್ತೀನಿ ಫಸ್ಟ್. ಇಲ್ಲಿ ಕರೆಕ್ಟ್ಲಿ ಅನ್ನುವಂಥದ್ದನ್ನು ಯೂಸ್ ಮಾಡಿಲ್ಲ ನಾವು, ಹೌದಾ. ಸೊ ಈಗ ಕರೆಕ್ಟ್ಲಿ ಅನ್ನುವಂತಹ ಪದವನ್ನು ಯೂಸ್ ಮಾಡಿ ಬರ್ತೀನಿ ನೋಡ್ರಿ. ಏನಪ್ಪ ಅಂತಂದ್ರೆ, ಹೀ ಸ್ಪೆಲ್ಡ್ ದ ವರ್ಲ್ಡ್ ಕರೆಕ್ಟ್ಲಿ. ಹೀ ಸ್ಪೆಲ್ಡ್ ದ ವರ್ಲ್ಡ್ ಕರೆಕ್ಟ್ಲಿ ಅಂತ ಬರದೆ, ಹೌದಾ. ನೋಡ್ರಿ, ಮೊದಲನೇದಾಗಿ ಈ ಒಂದು ವಾಕ್ಯದ ಅರ್ಥ ಏನಪ್ಪ, ಹೀ ಸ್ಪೆಲ್ಡ್ ದ ವರ್ಲ್ಡ್ ಅಂತಂದರೆ ಅವನು ಶಬ್ದವನ್ನು ಉಚ್ಚರಿಸಿದನು ಅಂತಷ್ಟೇ. ಓಕೆ, ಹೇಗೆ ಉಚ್ಚರಿಸಿದನು ಅಂತ ಕೇಳಿದಾಗ ಏನು ಹೇಳ್ತಾರೆ ಅವರು, ಹೀ ಸ್ಪೆಲ್ಡ್ ದ ವರ್ಲ್ಡ್ ಕರೆಕ್ಟ್ಲಿ. ಓಕೆ, ಹಾಗಾದರೆ ಈ ಸ್ಪೆಲ್ಡ್ ಅನ್ನುವಂಥದ್ದು ಏನಾಗಿತ್ತು, ಇಲ್ಲಿ ಒಂದು ಕ್ರಿಯೆ ಆಗಿತ್ತು, ವರ್ಬ್ ಆಗಿತ್ತು. ಸೊ ಅದರ ಅರ್ಥವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಯಾವುದು ಮಾಡ್ತು, ಈ ಕರೆಕ್ಟ್ಲಿ ಅನ್ನುವಂಥದ್ದು. ಹೌದಾ, ಈ ಕರೆಕ್ಟ್ಲಿ ಅನ್ನುವಂಥದ್ದು. ಓಕೆ, ಅದಕ್ಕೆ ಏನು ಹೇಳ್ತಾರಪ್ಪ ಅಂತಂದ್ರೆ, ಕ್ರಿಯಾ ವಿಶೇಷಣಕ್ಕೆ ಇನ್ನೊಂದು ಪದದ ಅರ್ಥವನ್ನು ಹೆಚ್ಚಿಸುವ ಪದ ಅಂತ ಕರಿತಾರೆ ಅವರು. ಓಕೆ, ಯಾವುದಾವ್ರ ಅರ್ಥವನ್ನು ಹೆಚ್ಚಿಸ್ತೈತಪ್ಪ ಅಂತಂದ್ರೆ ಇದು ಒಂದು ಕ್ರಿಯಾಪದದ ಅಥವಾ ವರ್ಬದ ಅರ್ಥವನ್ನು ಹೆಚ್ಚು ಮಾಡ್ತೈತಿ, ಅಥವಾ ಇನ್ನೊಂದು ಆಡ್ಜೆಕ್ಟಿವ್ ಅಥವಾ ವಿಶೇಷಣದ್ದು ಅರ್ಥವನ್ನು ಹೆಚ್ಚಿಗೆ ಮಾಡ್ತೈತಿ, ಅಥವಾ ಇನ್ನೊಂದು ಆ್ಯಡ್ವರ್ಬದ್ದು ಸಹ. ಓಕೆ, ಇದೇ ಒಂದು ಆ್ಯಡ್ವರ್ಬು, ಇದು ಇನ್ನೊಂದು ಆ್ಯಡ್ವರ್ಬದ್ದು ಸಹ ಅರ್ಥವನ್ನು ಹೆಚ್ಚಿಗೆ ಮಾಡ್ತದೆ. ಓಕೆ, ಸೊ ಹಾಗಾದರೆ ಹೇಗೆ ನೀವು ಆ್ಯಡ್ವರ್ಬನ್ನು ಕಂಡು ಹಿಡಿಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ಇನ್ನೊಂದು ಜಸ್ಟ್ ಸ್ಮಾಲ್ ಹಿಂಟ್ ಏನಪ್ಪ ಅಂತಂದ್ರೆ, ಯಾವ ಪದದಲ್ಲಿ LY ಅನ್ನುವಂಥದ್ದು ಇರ್ತದೆ ನೋಡ್ರಿ, ಅದೇ ಏನಾಗಿರ್ತದೆ, ಆ್ಯಡ್ವರ್ಬ್ ಆಗಿರ್ತದೆ ಲಾಸ್ಟಿಗೆ. ಓಕೆ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ದ ಪಾಸ್ಟ್ ಟೆನ್ಸ್ ಆಫ್ ಪ್ರೇ ಅಂತ ಕೊಟ್ಟಿದ್ದಾರೆ. ಈ ಥರದಂಥ ಪ್ರಶ್ನೆಗಳು ಭಾಳ ಸಲ ರಿಪೀಟ್ ಆಗಿದ್ದಾವೆ. ಓಕೆ, ಸೊ ಇವು ರಿಪೀಟ್ ಆಗ್ಯಾವೋ ಇಲ್ಲ ಅಂತೇಳಿ ನಿಮ್ಗೆ ಹೆಂಗೆ ಗೊತ್ತಾಕೈತಿ, ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ. ಓಕೆ, ಸೊ ನಾನು ಈ ಹಿಂದೆ ಈ ಕೀ ಉತ್ತರಗಳನ್ನು ಏನು ಬಿಡಿಸುವಾಗ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳಿದೆ. ಓಕೆ, ಆಲ್ರೆಡಿ ಯಾರ್ಯಾರೆಲ್ಲ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೂ ಮುನ್ನ ನಮ್ಮಿಂದ ಈ ಒಂದು
ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಸುಮಾರು 14 ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಂಡು ಯಾರ್ಯಾರೆಲ್ಲ ಪ್ರಾಕ್ಟೀಸ್ ಮಾಡಿ ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರೆದಿದ್ದಾರೆ ನೋಡ್ರಿ, ಅವರೆಲ್ಲ ಎಕ್ಸಾಮ್ ಆದ ನಂತರ ನಮಗೆ ವಾಟ್ಸಪ್ ಮುಖಾಂತರ ಮತ್ತು ಕಾಲ್ ಮಾಡಿ ಹೇಳ್ತಾಯಿದ್ರು, ಸರ್ ನಮ್ಮದು ಎಕ್ಸಾಮ್ ಚೆನ್ನಾಗಾಯಿತು, ಇಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದು ಅಥವಾ ಸೇಮ್ ಪ್ಯಾಟರ್ನ್ಗಳಿಂದ ಬಂದಿದ್ದು ಅಂಥೇಳಿ. ಓಕೆ, ಸೊ ಹಾಗಾಗಿ ಯಾರ್ಯಾರ್ದೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮ್ ಅಷ್ಟೊಂದು ಸರಿಯಾಗಿಲ್ವೋ, ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ನಿಮಗೆ ಕನ್ಫರ್ಮ್ ಇಲ್ವೋ, ಸೊ ಅವರೆಲ್ಲ ಏನು ಈಗ ನೆಕ್ಸ್ಟ್ ಎಕ್ಸಾಮ್ ಬರೋದು ಯಾವುದು ನಿಮಗೆ ಮೈನಾರಿಟಿ ಎಕ್ಸಾಮ್ ಅಥವಾ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ತದಲ್ವಾ, ಮತ್ತು ಸೈನಿಕ ಶಾಲೆ ಎಕ್ಸಾಮ್ ಸಹ ಇದೆ. ಸೊ ಅವರೆಲ್ಲ ಅಂದರೆ ಯಾರ್ಯಾರಿಗೆಲ್ಲ ಡೌಟ್ ಇದೆ ಆದರ್ಶ ವಿದ್ಯಾಲಯ ಆಗ್ತದೋ ಇಲ್ಲೋ ಅಂಥೇಳಿ ಅವರೆಲ್ಲ ಕಂಪಲ್ಸರಿಯಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಓಕೆ, ಯಾಕಪ್ಪ ಅಂತಂದರೆ ನಿಮಗೆ ಕ್ವಶನ್ ಪೇಪರ್ ಹೆಂಗೆ ಬರ್ತದೆ ಅಂತ ಗೊತ್ತಾಗ್ತದೆ, ಕ್ವಶನ್ನು ಯಾವ್ಯಾವ ಥರ ಕೇಳ್ತಾರ ಅಂತ ಗೊತ್ತಾಗ್ತದೆ, ಹೌದಾ, ಕೆಲವೊಂದಿಷ್ಟು ರಿಪೀಟ್ ಆಗಿರ್ತಾವೆ. ಸೊ ಆ ಪ್ರಶ್ನೆಗಳಿಗೆ ನೀವು ತುಂಬ ಒತ್ತನ್ನು ನೀಡಿ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಬೋದು, ಹೌದಾ. ಸೊ ಹಾಗಾಗಿ ಯಾರ್ಯಾರ್ದೆಲ್ಲ ಎಕ್ಸಾಮ್ ಅಷ್ಟೊಂದು ಚಲೋ ಆಗಿಲ್ವೋ, ಸೊ ನೀವು ನಮ್ಮಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಬೋದು. ಓಕೆ, ಆಲ್ರೆಡಿ ನಾವು ಈಗ ಈ ಎಕ್ಸಾಮು ಸಮೀಪ ಬರ್ತಿರೋದ್ರಿಂದ ಸುಮಾರು 50%, ಓಕೆ, ಇಷ್ಟೊಂದು ಡಿಸ್ಕೌಂಟ್ ನಾವು ಎಂದೂ ಕೊಟ್ಟಿರಲಿಲ್ಲ, ಆದರೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ 50% ಡಿಸ್ಕೌಂಟನ್ನು ನೀಡ್ತಿದ್ದೀವಿ. ಸೊ ಈ 50% ಡಿಸ್ಕೌಂಟು ಇನ್ನೂ ಕೇವಲ 3 ದಿನಗಳ ಒಳಗೆ ಮಾತ್ರ ನೀಡ್ತಿದ್ದೀವಿ ನಾವು. ಓಕೆ, ಆಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಏನು ಫೀಸು ಹೆಚ್ಚಿಗೆ ಆಗ್ಬೋದು. ಸೊ ಹಾಗಾಗಿ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ 2011ರಿಂದ 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ಓಕೆ, ಆಗ ಹೀಗೂ ಅನ್ಬೋದು ನೀವು ಆಲ್ರೆಡಿ ಸರ್ ಆದರ್ಶ ವಿದ್ಯಾಲಯ ಎಕ್ಸಾಮು ಮುಗಿದಿದೆ ಅಂತೇಳಿ, ಬಟ್ ಹಾಗಲ್ಲ, ಏನು ಮೌಲಾನಾ ಆಜಾದದ್ದು ಮತ್ತು ಆದರ್ಶ ವಿದ್ಯಾಲಯದ್ದು ಸೇಮ್ ಸಿಲೆಬಸ್ ಇದೆ. ಸೊ ಹಾಗಾಗಿ ಆ ಒಂದು ಪರೀಕ್ಷೆಗಳಿಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗ್ತದೆ. ಓಕೆ, ಹಾಗಾದರೆ ಈಗ 3ನೇ ಪ್ರಶ್ನೆಯನ್ನು ನೋಡೋಣ. 3ನೇ ಪ್ರಶ್ನೆ ಹೀಗಿದೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ರೇ ಅಂತ ಕೇಳಿದ್ದಾರೆ. ಅಂದರೆ ಪ್ರೇ ಎಂಬ ಪದದ ಭೂತಕಾಲವನ್ನು ಕೇಳಿದಾರವರು, ಪಾಸ್ಟ್ ಟೆನ್ಸದ್ದು. ಓಕೆ, ಸೊ ಹಾಗಾದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಏನಂತ ಕರೀತಾರಪ್ಪ ಅಂತಂದರೆ ಪ್ರೇನೇ ಇರ್ತದೆ, ಹೌದಾ. ಪ್ರೇಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ರೇನೇ ಇರ್ತದೆ, ಪ್ರೆಸೆಂಟ್ ಟೆನ್ಸ್ ಅಥವಾ ವರ್ತಮಾನ ಕಾಲ, ಹೌದಾ. ವರ್ತಮಾನ ಕಾಲ ಅಂದರೆ ಈಗ ಸದ್ಯಕ್ಕೆ ನಡೀತಿರೋದು ಪ್ರೆಸೆಂಟ್ ಟೆನ್ಸ್ ಅಂತೇಳಿ, ಇದು ಪ್ರೇ ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಓಕೆ, ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಯಾವುದು, ಪಾಸ್ಟ್ ಟೆನ್ಸು, ಭೂತಕಾಲ, ಹೌದಾ. ಭೂತಕಾಲ ಬರ್ತದೆ ಅಂದರೆ ಆಲ್ರೆಡಿ ನಡೆದು ಹೋಗಿದ್ದು. ಸೊ ಆಲ್ರೆಡಿ ನಡೆದು ಹೋಗಿದ್ದು ಅಂತಂದರೆ ಪ್ರೇಯ್ಡ್ ಅಂತ ಕರಿತೀವಿ ನಾವು, PRAYED, ಪ್ರೇಯ್ಡ್ ಅಂತೇಳಿ. ಓಕೆ, ಹಾಗಾದರೆ ಮುಂದೆ ನಡೆಯುವಂಥದ್ದು ಯಾವುದಪ್ಪ, ಫ್ಯೂಚರ್ ಟೆನ್ಸು. ಫ್ಯೂಚರ್ ಟೆನ್ಸ್ ಅಂತಂದ್ರೇನು, ಭವಿಷ್ಯತ್ ಕಾಲ. ಓಕೆ, ಮುಂದೆ ನಡೆಯೋದನ್ನು ಭವಿಷ್ಯತ್ ಕಾಲದಲ್ಲಿ ಹೇಳ್ತೀವಿ ನಾವು. ಓಕೆ, ಅಂದರೆ ವಿಲ್ ಪ್ರೇ ಅಂತ ಹೇಳ್ಬೋದು ನಾವು, ವಿಲ್ ಪ್ರೇ. ಓಕೆ, ಸೊ ಹಾಗಾದರೆ ಈಗ ನಾನು ಏನೇನು ಹೇಳಿದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಪ್ರೇ ಏನಿರ್ತದೆ ಅಂತಂದರೆ ಪ್ರೇನೇ ಇರ್ತದೆ, ಹೌದಾ, ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ. ಓಕೆ, ಆನಂತರ ಪಾಸ್ಟ್ ಟೆನ್ಸ್ನಲ್ಲಿ ಪ್ರೇಯ್ಡ್ ಇರ್ತದೆ ಅಂತ ಹೇಳಿದೆ, ಆಮೇಲೆ ಫ್ಯೂಚರ್ ಟೆನ್ಸ್ನಲ್ಲಿ ವಿಲ್ ಪ್ರೇ ಅಂತ ಹೇಳಿದೆ ನಾನು. ಓಕೆ, ಹಾಗಾದರೆ ಈಗ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ, ಪಾಸ್ಟ್ ಟೆನ್ಸ್ನಲ್ಲಿ, ಫ್ಯೂಚರ್ ಟೆನ್ಸ್ನಲ್ಲಿ ಎಲ್ಲ ಒಂದೊಂದು ವಾಕ್ಯಗಳನ್ನ ನೋಡೋಣ. ಓಕೆ, ಮೊದಲನೇದಾಗಿ ಈ ವರ್ತಮಾನ ಕಾಲದಲ್ಲಿ ಒಂದು ವಾಕ್ಯವನ್ನು ಹೇಳ್ತೀನಿ ನೋಡ್ರಿ ನಾನು. ಏನಪ್ಪ ಅಂತಂದ್ರೆ, ಐ ಪ್ರೇ ಎವ್ರಿ ಮಾರ್ನಿಂಗ್. ಐ ಪ್ರೇ ಎವ್ರಿ ಮಾರ್ನಿಂಗ್ ಅಂದರೆ ನಾನು ಪ್ರತಿದಿನ ಪ್ರಾರ್ಥನೆ ಮಾಡುತ್ತೇನೆ ಅಂಥೇಳಿ. ಓಕೆ, ಅದೇ ರೀತಿಯಾಗಿ ಈಗ ಭೂತಕಾಲದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಐ ಪ್ರೇಯ್ಡ್ ಫಾರ್ ಸಕ್ಸಸ್ ಯಸ್ಟರ್ಡೇ. ನೋಡಿರಿ, ಐ ಪ್ರೇಯ್ಡ್ ಅನ್ನೋಲ್ಲಿ ಲಾಸ್ಟ್ ಇಡಿ ಬರ್ತಿದೆ ಅಲ್ವಾ, ಪ್ರೇಯ್ಡ್, PRAYED. ಸೊ ಇಡಿ ಹಚ್ಚಿದರೆ ಭೂತಕಾಲ ಆಗ್ತದೆ. ಐ ಪ್ರೇಯ್ಡ್ ಫಾರ್ ಸಕ್ಸಸ್ ಯಸ್ಟರ್ಡೇ ಅಂದರೆ ನಾನು ನಿನ್ನೆ ಪ್ರಾರ್ಥನೆ ಮಾಡಿದೆ ನಾನು. ಸೊ ಹಾಗಾಗಿ ಅದು ಭೂತಕಾಲಕ್ಕೆ ಉದಾಹರಣೆ. ನೆಕ್ಸ್ಟ್ ಇನ್ನು ಫ್ಯೂಚರ್ ಟೆನ್ಸ್ಗೆ ನೋಡೋಣ ಒಂದು ವಾಕ್ಯವನ್ನು. ಅಂದರೆ ಆ್ಯಕ್ಷನ್ ದಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಅಂಥೇಳಿ. ಓಕೆ, ಭವಿಷ್ಯತ್ ಕಾಲದಲ್ಲಿ. ಸೊ ಹೇಳ್ತೀನಿ ನೋಡ್ರಿ, ಐ ವಿಲ್ ಪ್ರೇ
ಐ ವಿಲ್ ಪ್ರೇ ಟುಮಾರೋ. ಐ ವಿಲ್ ಪ್ರೇ ಟುಮಾರೋ, ನಾನು ನಾಳೆ ಪ್ರಾರ್ಥನೆ ಮಾಡುತ್ತೇನೆ. ಅಂದರೆ ಇದು ಮುಂದಿನ ಕಾಲದಲ್ಲಿ, ಅಂದರೆ ಭವಿಷ್ಯತ್ ಕಾಲದಲ್ಲಿ ಆಗೋದು. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಆಪ್ಷನ್ ಸಿ ಯಲ್ಲಿರುವಂತಹ ಪ್ರೇಯಡ್ ಆಗಿತ್ತು. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ ಹೋಗೋಣ. 4ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್, ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್, ಐ ಲವ್ ವಿತ್ ಆಲ್ ಮೈ ಹಾರ್ಟ್, ಶಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್, ಟು ಈಟ್ ವಿತ್ ಆ್ಯಪಲ್ ಟಾರ್ಟ್. ಇನ್ನೊಮ್ಮೆ ಓದ್ತೇನೆ ನೋಡ್ರಿ. ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್, ಐ ಲವ್ ವಿತ್ ಆಲ್ ಮೈ ಹಾರ್ಟ್, ಶಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್, ಟು ಈಟ್ ವಿತ್ ಆ್ಯಪಲ್ ಟಾರ್ಟ್. ಓಕೆ, ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಇದರಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ, ದ ವರ್ಡ್ ದಟ್ ರೈಮ್ಸ್ ವಿತ್ ಅಂತ ಕೇಳಿದ್ದಾರೆ. ದಟ್ ರೈಮ್ಸ್ ವಿತ್, ರೈಮಿಂಗ್ ವರ್ಡ್ಸ್ ಕೇಳಿದ್ದಾರೆ. ಓಕೆ, ರೈಮಿಂಗ್ ವರ್ಡ್ದಲ್ಲಿ ಅಂದರೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಪ್ರಾಸ ಪದಗಳು ಅಂತ ನೀವು ಕಲ್ತಿರ್ತೀರ. ಸೊ ಅದೇ ಏನಪ್ಪ ಅಂತಂದ್ರೆ ರೈಮಿಂಗ್ ವರ್ಡ್ಸ್. ಓಕೆ, ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅವರು ಈ ವೈಟ್ ಅನ್ನುವಂಥ ಪದದ ರೈಮಿಂಗ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವಾಗಲೂ ಪ್ರಾಸ ಪದಗಳು ಅಥವಾ ರೈಮಿಂಗ್ ವರ್ಡ್ಗಳು ಒಂದೇ ಥರದ ಸೌಂಡನ್ನು ನೀಡ್ತಿರ್ತಾವೆ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿರಿ, ನನ್ನ ಉಚ್ಚಾರಣೆಯನ್ನು ನೋಡಿ. ವೈಟ್ ವೈಟ್ ವೈಟ್, ಮೈಟ್ ಮೈಟ್ ಮೈಟ್, ಹೌದಾ? ವೈಟ್ ಮೈಟ್, ವೈಟ್ ಮೈಟ್. ಅದೇ ರೀತಿಯಾಗಿ ಹಾರ್ಟ್ ಟಾರ್ಟ್, ಹಾರ್ಟ್ ಟಾರ್ಟ್, ಹಾರ್ಟ್ ಟಾರ್ಟ್, ಹೌದಾ? ಒಂದೇ ರೀತಿಯಾಗಿ ಉಚ್ಚಾರಣೆ ಬಂತು. ಸೊ ಹಾಗಾಗಿ ಈ ಒಂದು ವೈಟ್ ಎಂಬ ಪದದ ರೈಮಿಂಗ್ ವರ್ಡ್ ಯಾವುದಪ್ಪ ಅಂತಂದ್ರೆ ವೈಟ್ ಅನ್ನುವಂಥದ್ದು. ಆಪ್ಷನ್ನು ಎಲ್ಲಿದೆ ಅದು? ಸಾರಿ, ಇಲ್ಲಿದೆಯಲ್ಲ. ಸೊ ಈ ಒಂದು ಮೈಟ್ ಎಂಬ ಪದದ ರೈಮಿಂಗ್ ವರ್ಡ್ ವೈಟು, ಅದೇ ರೀತಿಯಾಗಿ ವೈಟ್ ಎಂಬ ಪದದು ರೈಮಿಂಗ್ ವರ್ಡು ಮೈಟು. ಓಕೆ, ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ? ಆಪ್ಷನ್ ಡಿ ಯಲ್ಲಿರುವಂಥ ಮೈಟ್. ಓಕೆ, ಅದೇ ಒಂದು ವೇಳೆ ಅವರು ನಿಮಗೆ ಈ ಹಾರ್ಟ್ ಎಂಬ ಪದದ ರೈಮಿಂಗ್ ವರ್ಡ್ ಕೇಳಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಆವಾಗ ಈ ಟಾರ್ಟ್ ಎಂಬ ಪದ ನಿಮಗೆ ರೈಮಿಂಗ್ ವರ್ಡ್ ಆಗ್ತಿತ್ತು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. 5ನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, ಕೌ ಮೂಸ್. ಓಕೆ, ಇದಂತೂ ತುಂಬ ಸಲ ರಿಪೀಟ್ ಆದಂಥ ಪ್ರಶ್ನೆ. ಅಂದರೆ ಯಾವ ಪ್ರಾಣಿಗಳು ಹೇಗೆ ಸೌಂಡ್ ಮಾಡ್ತಾವೆ ಮತ್ತು ಆ ಸೌಂಡಿಗೆ ಏನಂತ ಕರೀತಾರ ಅಂಥೇಳಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಕೌ ಅಂತಿದೆ, ಮೂಸ್ ಅಂತ ಇದೆ. ಓಕೆ, ಅಂದರೆ ಆಕಳು ಮಾಡುವಂತಹ, ಇಲ್ಲಿ ಡೈಗ್ರಾಮ್ ಕೊಟ್ಟಿದೆ ನೋಡ್ರಿ, ಆಕಳು ಮಾಡುವಂತಹ ಸೌಂಡ್ಗೆ ನಾವು ಮೂಸ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಡಾಗ್, ನಾಯಿ ಮಾಡುವಂಥ ಸೌಂಡ್ಗೆ ಏನು ಕರಿತೀವಿ ನಾವು? ಬೊಗಳುವುದು, ಹೌದಾ? ಬೊಗಳು ಅಂತ ಕರಿತೀವಿ, ಅಥವಾ ಬೊಗಳುವುದು ಅಂತೇಳಿ. ಓಕೆ, ಸೊ ಹಾಗಾದರೆ ಈ ಬೊಗಳುವುದಿಗೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು? ಬಾರ್ಕ್ಸ್. ಓಕೆ, ಅಂದರೆ ದ ಕೌ ಮೂಸ್, ಅದೇ ರೀತಿಯಾಗಿ ದ ಡಾಗ್ ಬಾರ್ಕ್ಸ್. ಓಕೆ, ಹಾಗಾದರೆ ಇಲ್ಲಿ ಇನ್ನೊಂದಿಷ್ಟು ಎನಿಮಲ್ಗಳನ್ನ ಕೊಟ್ಟಿದ್ದಾರೆ, ಅಥವಾ ಇನ್ನೊಂದಿಷ್ಟು ಸೌಂಡ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೇನಿದು ಫಸ್ಟ್ ಬ್ಲೀಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಬ್ಲೀಟ್ ಯಾವ ಪ್ರಾಣಿಯ ಧ್ವನಿ ಅಥವಾ ಸೌಂಡ್ ಅಂತಂದರೆ ಶೀಪ್. ಓಕೆ, ಅಥವಾ ಕುರಿ ಅಥವಾ ಆಡು ಅಂತ ಹೇಳ್ತೇವೆ. ಆಮೇಲೆ ಮ್ಯೂಸ್ ಅಂತ ಕೊಟ್ಟಿದ್ದಾರೆ, ಇದು ಬೆಕ್ಕು ಅಥವಾ ಕ್ಯಾಟ್ ಮಾಡುವಂತಹ ಸೌಂಡು. ಆಮೇಲೆ ಬಾರ್ಕ್ ಅಂತೂ ನಿಮ್ಗೆ ಗೊತ್ತಾಗಿದೆ, ನಾಯಿಯದ್ದು. ಓಕೆ, ಅದೇ ರೀತಿಯಾಗಿ ಟ್ರಂಪೆಟ್ ಯಾವ ಪ್ರಾಣಿ ಇದಪ್ಪ ಅಂತಂದ್ರೆ ಆಣೆ. ಓಕೆ, ಸೊ ನೀವು ಟ್ರಂಪೆಟ್ ಎಲಿಫೆಂಟ್ ಮಾಡುವಂಥ ಸೌಂಡು. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಹೇಗಪ್ಪ ಅಂತಂದರೆ ಈ ಒಂದು ಟ್ರಂಪೆಟ್ ಅನ್ನುವಂಥ ವಾದ್ಯವನ್ನು ನೀವು ನೋಡಿರಬೇಕು. ಓಕೆ, ಈ ಥರ ಇರುತ್ತೆ ನೋಡ್ರಿ ಟ್ರಂಪೆಟ್ ಅಂತೇಳಿ. ಸೊ ಇಲ್ಲಿ ನೀವೆಲ್ಲ ಸಿನಿಮಾಗಳಲ್ಲಿ ನೋಡಿರ್ಬೋದು. ಓಕೆ, ಸೊ ಈ ಥರ ಒಂದು ಇಲ್ಲಿರ್ತದೆ ಟ್ರಂಪೆಟ್ ಅನ್ನುವಂಥದ್ದು ಒಂದು ವಾದ್ಯ ಇದು, ಹೌದಾ? ಸೊ ಇದನ್ನು ಮನುಷ್ಯ ಈ ಥರ ಹಿಡ್ಕೊಂಡು ಈ ಥರ ಹಿಡ್ಕೊಂಡು ಊದ್ತಿರ್ತಾರೆ ನೋಡ್ರಿ ಅದನ್ನು, ಹೌದಾ? ಸೊ ಇದೇನಪ್ಪ, ಇದು ಟ್ರಂಪೆಟ್ ಅಂತೇಳಿ. ಸೊ ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು? ಈ ಒಂದು ವಾದ್ಯದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟದ್ದು ಶೇಪ್ ನೋಡ್ರಿ ಹೇಗಿದೆ, ಆನೆಯ ಸೊಂಡಿಲ್ ಥರ ಇದೆನಾ? ಓಕೆ, ಸೊ ಇದಕ್ಕೆ ಟ್ರಂಪೆಟ್ ಅಂತ ಕರೀತಾರೆ. ಓಕೆ, ಸೊ ಹಾಗಾದರೆ ಟ್ರಂಪೆಟ್
ಯಾವ ಪ್ರಾಣಿಯ ಸೌಂಡು? ಆನೆ ಮಾಡುವ ಸೌಂಡು. ಓಕೆ, ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಟ್ರಂಪೆಟ್ ಹೇಗಿರ್ತದೆ? ಆನೆ ಸೌಂಡೆಲ್ ಗತೆ ಇರ್ತದೆ. ಸೊ ಆನೆ ಮಾಡುವ ಸೌಂಡ್ ಯಾವುದು? ಟ್ರಂಪೆಟ್ಸ್. ಟ್ರಂಪೆಟ್ಸ್. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ. ಓಕೆ, ಇನ್ನೂ ಭಾಳಷ್ಟು ಪ್ರಶ್ನೆಗಳಿದ್ದಾವೆ, ನೋಡ್ಬೋದು ನೀವು ಇಲ್ಲಿ. ಈ ಥರ ತುಂಬ ಚೆನ್ನಾಗಿ ಡೈಗ್ರಾಮ್ ಎಲ್ಲ ಹಾಕಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಆಲ್ರೆಡಿ 20 ನಿಮಿಷ ಆಗಿದೆ. ಸೊ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಆವಾಗಲೇ ಹೇಳ್ದಂಗೆ ಯಾರ್ಯಾರಿಗೆಲ್ಲ ಈ ಒಂದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು ಅವರು ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಓಕೆ, ಆಲ್ರೆಡಿ ನಿನ್ನೆ ತುಂಬ ಜನರು ಅಥವಾ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ನಿನ್ನೆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡಿದ್ದೀವಿ. ಅವರೆಲ್ಲರಿಗೂ ನಿಮ್ಮ ಮುಂಬರುವಂತಹ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನುಳಿದಂತಹ ಇಂಗ್ಲೀಷ್ ವಿಷಯದ ಕೀ ಆನ್ಸರ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.